ನೋಡಿ, ಈ ಥರ ಮಹಾಗನಿ, ಟೀಕು ಅಥವಾ ಶ್ರೀಗಂಧ ಅಥವಾ ಹೆಬ್ಬೇವು ಅಥವಾ ಸಿಲ್ವರು ಯಾವುದೇ ಅರಣ್ಯ ಕೃಷಿಯನ್ನು ಮಾಡಬೇಕಂದ್ರೂ ಕೂಡ ಕೆಲವೊಬ್ಬರು 6ರಿಂದ 6, 8ರಿಂದ 8 ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಹಂಗೆ ಹಾಕೋಕೆ ಹೋಗ್ಬಿಡಿ. ಮಿನಿಮಮ್ 12ರಿಂದ 12, ಸೇಫ್ ಅಂದರೆ 15ರಿಂದ 15. ಇದು ನಾವು ಆಲ್ಮೋಸ್ಟ್ ಇದನ್ನು 20 ಅಡಿ ಕೊಟ್ಟಿದ್ದೀವಿ. ಸೊ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನೋಡಿ ಇದಕ್ಕೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬಿಸಿಲು ಬಿದ್ದಿದೆ. ಸೊ ಬಿಸಿಲು ಬಿದ್ದಿರೋದಕ್ಕೆ ನೋಡಿ ನನ್ನ ಹೈಟ್ ಎಷ್ಟಿದೆ, ಆಲ್ಮೋಸ್ಟ್ ಒಂದು 12 ಅಡಿವರೆಗೂ ಕೂಡ ಬಂದಿದೆ. ಇನ್ನೊಂದು ಗಿಡ ಸೇಮ್ ಡೇ ಪ್ಲಾಂಟೇಷನ್ ಮಾಡಿರುವಂಥದ್ದು. ನೋಡಿ ಇಲ್ಲೆಲ್ಲ ಗಾಳಿ ಬೆಳಕು ಬಿದ್ದಿರೋದು ಇದೆಲ್ಲ ಇಲ್ಲೇ ನಿಮಗೆ ಅಲ್ಲೇ ಪಕ್ಕದಲ್ಲೇ ನಿಮ್ಮ ಇದ್ರ ಪಕ್ಕದಲ್ಲೇ ಇದೆ ನೋಡಿ. ಸೊ ಇದು ನೋಡಿ ಆಲ್ಮೋಸ್ಟ್ 12 ಅಡಿ ಹತ್ರ ಇದೆ. ಇದು ಮತ್ತು ಅಲ್ಲೊಂದಿದೆ ನೋಡಿ, ಇವೆಲ್ಲ ಕೂಡ 12 ಅಡಿ ಹತ್ರ ಇದೆ. ಬಟ್ ಎಲ್ಲಿ ಬಿಸಿಲು ಚೆನ್ನಾಗಿ ಬಿದ್ದಿಲ್ವೋ ಅಲ್ಲಿ ಏನಾಗುತ್ತೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ ಈ ಮರಗಳಿಗೆ ಇಲ್ಲಿದೆಯಲ್ವಾ, ಸೊ ಇದೊಂದು ನನ್ನ ಹೈಟು ಒಂದು 6 ಫೀಟ್ ಅಂದರೆ ನೋಡಿ ಇದೊಂದು 7 ಅಡಿಯಲ್ಲೇ ಇದೆ. ಏನಕ್ಕಂದರೆ ಇದಕ್ಕೆ ಈ ಮರದ ನೆರಳು ಅನ್ನೋದು ಬೀಳ್ತಿದೆ. ಸೊ ಸರಿಯಾಗಿ ಬಿಸಿಲು ಬೀಳ್ತಿಲ್ಲ. ಅದರಲ್ಲೂ ಕೂಡ ಪೂರ್ವದ ಬಿಸಿಲು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಗಿಡಕ್ಕಾಗಲಿ. ಅಂದರೆ ಸೂರ್ಯ ಹುಟ್ಟಿದಾಗ ಆ ಬಿಸಿಲು ಇಂಪಾರ್ಟೆಂಟು. ಈ ಕಡೆ ಪಶ್ಚಿಮದ ಬಿಸಿಲು ಬೀಳ್ತಿದೆ, ಬಟ್ ಪಶ್ಚಿಮದ ಬಿಸಿಲು ಅಷ್ಟೊಂದು ಗ್ರೋತ್ ಆಗೋಲ್ಲ. ಈ ಮರಗಳೆಲ್ಲ ಇದೆಯಲ್ವಾ, ಸೊ ಅದಕ್ಕೆ ಇದು ಗ್ರೋತ್ ಆಗ್ತಿಲ್ಲ. ನೋಡಿ ಅಲ್ಲೊಂದು ಮರ ಇದೆ, ಅದು ಕೂಡ ಆ ಮರ ಇದಿದೆ, ಅಲ್ಲಿ ಮೇಲೆ ತೋರಿಸು, ಅಲ್ಲಿ ಆ ಮರ ಇರೋದ್ರಿಂದ ಆ ಗಿಡ ಗ್ರೋತ್ ಆಗ್ತಿಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಮರಗಳಿರೋದ್ರಿಂದ ಮೇಲೆ ಈ ಎಲ್ಲ ಮರಗಳಿರೋದ್ರಿಂದ ಇವು ಗ್ರೋತ್ ಆಗ್ತಿಲ್ಲ. ಸೊ ದಯವಿಟ್ಟು ರೈತರು ಪ್ಲಾಂಟೇಷನ್ ಮಾಡುವಾಗ ಒಂದು ಗಿಡದಿಂದ ಗಿಡಕ್ಕೆ ಮಿನಿಮಮ್ 15 ಅಡಿ ಇರಲಿ, ಮತ್ತು ಚೆನ್ನಾಗಿ ಗಾಳಿ ಬಿಸಿಲು ಬರೋಂಗೆ ನೋಡ್ಕೊಳ್ಳಿ. ಒಳ್ಳೆ ಗ್ರೋತ್ ಬರುತ್ತೆ, ಒಳ್ಳೆ ಹೈಟ್ ಆಗುತ್ತೆ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.